ನಂಗೆ ಒಂದು ಕ್ಲಿಯರ್ ಮಾಡು, ನಿಂಗೆ ಲವ್ ಬೇಕಾ ಫ್ರೆಂಡ್ಶಿಪ್ ಬೇಕಾ? ಈಗ ಸದ್ಯಕ್ಕೆ ನನಗೆ ಚಾ ಬೇಕು, ಬಾ. ನೋಡು, ನಿನಗೇನಾದರೂ ಆದರೆ ನಾನು ಇರಲ್ಲ ಅನ್ನೋದು ಈ ಲವ್, ಆದರೆ ನಾನು ಇರೋವರೆಗೂ ನಿನಗೇನೂ ಆಗ್ಬಿಡಲ್ಲ ಅನ್ನೋದು ಫ್ರೆಂಡ್ಶಿಪ್. ಇವೆರಡೂ ಕೂಡ ಜೀವನದಲ್ಲಿ ಮುಖ್ಯನೇ. ನಮ್ಮಣ್ಣ ಅಪ್ಪು ಬಾಸ್ ಪುನೀತ್ ರಾಜ್ಕುಮಾರ್ ಅವರ ಹುಡುಗರ ಸಿನಿಮಾದಲ್ಲಿ ಒಂದು ಲೈನ್ ಬರುತ್ತೆ, ನಾವೇನು ಒಂದೇ ಗರ್ಭ ಹಂಚಿಕೊಂಡವರು ಅಲ್ಲ, ಸ್ನೇಹನೇ ನಮ್ಮ ತಾಯಿ ಅಲ್ಲೇವ ಭೇದ ಇಲ್ಲ ಅಂತ. ಈ ಸ್ನೇಹ ಅನ್ನೋದು ನಮ್ಮ ತಾಯಿ ಆದಮೇಲೆ ಅವನು ನಾನು ಅಣ್ಣ ತಮ್ಮರು ತಾನೆ, ಆ ತಾಯಿ ನಮ್ಮಿಬ್ಬರಿಗೂ ತಾಯಿ ತಾನೆ, ಅದಕ್ಕೋಸ್ಕರ ಹೋಗಿದ್ದಷ್ಟೇ ನಾನು. ನೀನೇನು ಫ್ರೆಂಡ್ ತಾಯಿ ಸಲುವಾಗಿ ಇಷ್ಟೆಲ್ಲ ಮಾಡ್ಲಿಕ್ಕತ್ತಿಯಲ್ಲ, ನಂಗೆ ಖುಷಿ ಆಯ್ತು ನಿನ್ನ ಮೇಲೆ, ಮಾಡು, ಬೇಡ ಅನ್ನಂಗಿಲ್ಲ. ಆದ್ರೆ ಒಂದು ನೆನಪಿರಲಿ, ಎಲ್ಲ ಫ್ರೆಂಡ್ಸು ಕೊನೆವರೆಗೂ ಬರಂಗಿಲ್ಲ, ಮಧ್ಯದಲ್ಲಿ ಮೋಸ ಮಾಡಿ ಹೋಗೋ ಜನರ ಭಾಳ ಇರ್ತಾರೆ, ಇದು ನೆನಪಿರಲಿ. ಹೌದು, ಈ ಜಗತ್ನಾಗ ಮೋಸ ಮಾಡೋ ಭಾಳಷ್ಟು ಜನ ಸ್ನೇಹಿತರಿದ್ದಾರೆ. ಆದರೆ ನನಗೂ ನಿನಗೇನು ಗೊತ್ತು ಮೋಸ ಮಾಡೋಕೆ ಅವ್ನಿಗೆ ಏನು ಅನಿವಾರ್ಯತೆ ಇತ್ತು ಅಂತ. ಅದ್ರಾಗೂ ಕೆಲವೊಂದು ಜನ ಮೋಸ ಮಾಡಬೇಕು ಅಂತಲೇ ಫ್ರೆಂಡ್ಶಿಪ್ ಮಾಡೋರು ಸಿಕ್ಕಾಪಟ್ಟೆ ಜನ ಇದ್ದಾರೆ. ನೋಡು, ಈ ಮೋಸ ಅನ್ನೋದು ನಾವನ್ನೇನಿನ ಪಾಯಿಂಟ್ ಆಫ್ ವ್ಯೂನಲ್ಲಿ ನನಗೆ ಅನುಕೂಲ ಇತ್ತು ಅಂದರೆ ಅವ್ನು ಒಳ್ಳೆಯವನು, ನನಗೆ ಅನುಕೂಲ ಇಲ್ಲ ಅಂದರೆ ಅವ್ನು ಮೋಸಗಾರ ಅಷ್ಟೇ. ಇಲ್ಲಿ ಒಳ್ಳೆಯ ಸ್ನೇಹಿತ ಕೆಟ್ಟ ಸ್ನೇಹಿತ ಅಂತ ಇರ್ಬೋದು ಹೊರತು ಈ ಸ್ನೇಹ ಅನ್ನೋದು ಒಳ್ಳೆಯದೇ, ಅದರಲ್ಲಿ ಕೆಟ್ಟದ್ದು ಕಲ್ಮಶ ಅನ್ನೋದು ಇರೋದಿಲ್ಲ. ಅದು ಮಾತ್ರ ನನಗೆ ಗೊತ್ತಿರೋದು. ನೀನೇನು ಫ್ರೆಂಡ್ಶಿಪ್ ಬಿಡಂಗಿಲ್ಲಲ್ಲ? ಫ್ರೆಂಡ್ಶಿಪ್ ಬಿಡೋದ? ನೋಡು, ಈ ಸಿಗರೇಟು ಡ್ರಿಂಕ್ಸ್ಗೆ ಅಡಿಕ್ಟ್ ಆಗಿದ್ದರೆ ಬಿಟ್ಬಿಡು ಅಂದ ತಕ್ಷಣ ಬಿಟ್ಬಿಡ್ಬೋದು. ಆದರೆ ನಾವು ಅಡಿಕ್ಟ್ ಆಗಿರೋದು ಫ್ರೆಂಡ್ಶಿಪ್ಗೆ, ಅದು ಹೆಂಗೆ ಬಿಡೋಕ್ಕಾಗತ್ತೆ? ಈ ಅಡಿಕ್ಷನ್ ಹೋಗೋದು ಈ ಜೀವ ಹೋದ್ಮೇಲೆ, ಅದಕ್ಕಿಂತ ಮುಂಚೆ ಅಲ್ಲ, ಅರ್ಥ ಮಾಡ್ಕೊ.